ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗರಂ ಮಸಾಲ ಅಥವಾ ಪಲಾವ್ ಮಸಾಲ ಅಥವಾ ಬಿರಿಯಾನಿ ಮಸಾಲ 100 ಅಡುಗೆಗಳು ಕೂಡ ಮಾಡ್ಬೋದು. ಎಲ್ಲದಕ್ಕೂ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು. ನೀವು ಹೊರಗಡೆಯಿಂದ ಪ್ಯಾಕೆಟ್ ಮಸಾಲ ತಂದು ನೀವು ಅಡುಗೆ ಮಾಡೋದು ಬೇಡ. ಈ ರೀತಿಯಾದ ಮಸಾಲೆನ ಮಾಡ್ಕೊಳ್ಳಿ. ಇದು ಗರಂ ಮಸಾಲ ಅಂತ ಕೂಡ ಹೇಳ್ಬೋದು, ಅಥವಾ ಪಲಾವ್ ಮಸಾಲ ಅಂತ ಹೇಳ್ಬೋದು, ಅಥವಾ ಬಿರಿಯಾನಿ ಮಸಾಲ ಅಂತ ಕೂಡ ಹೇಳ್ಬೋದು. ನಾನು ಇದು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಮನೆಯಲ್ಲೇ ಎಲ್ಲ ಅಡುಗೆಗಳಿಗೆ ನಾನು ಯೂಸ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಅಲ್ಲಿವರೆಗೂ ನೋಡಿ, ಇದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ತೋರಿಸ್ತೀನಿ. ಇದು ಧನಿಯಾ ಅರ್ಧ kg ಅಷ್ಟು ಇದೆ. ಸೊ ಈಗ ನಾನು ಒಟ್ಟು ಅರ್ಧ kg ಗರಂ ಮಸಾಲ ಅಥವಾ ಪಲಾವ್ ಮಸಾಲಾನ ನಾನು ಮಾಡ್ತಾ ಇದ್ದೀನಿ. ಮೊದಲು ನೋಡಿ, ಅರ್ಧದಷ್ಟು ನಾನು ಧನಿಯಾನ ಈ ಕಡಾಯಿಯಲ್ಲಿ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೀವು ಹುರಿಯುವಾಗ ಅಂದರೆ ಫ್ರೈ ಮಾಡುವಾಗ ಗೊತ್ತಾಗುತ್ತೆ, ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು 2ರಿಂದ 3 ನಿಮಿಷ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೋಬೇಕು. ಯಾವುದೇ ಎಣ್ಣೆ ಅಥವಾ ಏನು ಹಾಕಬಾರ್ದು, ಡ್ರೈ ಹುರ್ಕೋಬೇಕಾಗತ್ತೆ. ಸೊ ಈಗ ಹುರ್ಕೊಂಡು ಈಗ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧದಷ್ಟು ಇತ್ತಲ್ವ, ಅದು ಕೂಡ ಇದೇ ರೀತಿಯಾಗಿ ನೋಡಿ ಹುರ್ಕೊಂಡ್ಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರಬೇಕು. ಈಗ ಒಂದು 10ರಿಂದ 12 ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ, ಬೇ ಲೀಫ್. ಸೊ ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 30 ಗ್ರಾಮ್ ಅಷ್ಟು ಸೋಂಪು, ಇದು 30 ಗ್ರಾಮ್ ಇದೆ. ಹಾಗೆ 10 ಗ್ರಾಮ್ ಅಷ್ಟು ನಾನು ಏನು ಹಾಕೊಳ್ತಾ ಇದ್ದೀನಿ ಅಂದರೆ ಶಾಜೀರಾ. ಇದನ್ನು ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲೇ ಒಂದು 2 ನಿಮಿಷ ಅಥವಾ 1 ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ತುಂಬ ಕಲರ್ ಚೇಂಜ್ ಆಗಬಾರದು, ಅಂದರೆ ಕಪ್ಪಗಾಗೋ ತನಕ ಎಲ್ಲ ಹುರ್ಕೋಬೇಡಿ. ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಹುರಿಯುವಾಗ. ಸೊ ನಾನು ಒಂದು 2 ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ಇದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಕ್ಕೆ 20 ಗ್ರಾಮ್ ಅಷ್ಟಿದೆ. ಹಾಗೆ ಏಲಕ್ಕಿ 10 ಗ್ರಾಮ್, ಹಾಗೆ ಸ್ಟಾರ್ ಹೂವು 10 ಗ್ರಾಮ್ ಅಷ್ಟಿದೆ. ನಂತರ ಇದು ಮರಾಠಿ ಮೊಗ್ಗು 20 ಗ್ರಾಮ್ ಅಷ್ಟಿದೆ. ನಂತರ ಇದು ನಾಗಕೇಸರಿ ಅಂತ ಹೇಳ್ತಾರೆ, ಇದು ಕೂಡ ಮಿಸ್ ಮಾಡದೆ ಹಾಕೊಳ್ಳಿ. ನಂತರ ಇಲ್ಲಿ ಕಲ್ಲು ಹೂವು, ಸ್ಟೋನ್ ಫ್ಲವರ್ ಅಂತಾರೆ, ಅದು ಕೂಡ ನಾನು ಒಂದು 10 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಜಾವಿತ್ರಿ 5 ಗ್ರಾಮ್ ಅಷ್ಟು ಹಾಕ್ಕೋಬೇಕು. ಇದು ನೋಡಿ ಲವಂಗ, ಇದು ಅಷ್ಟೇ 10 ಗ್ರಾಮ್ ಅಷ್ಟಿದೆ, 10 ಗ್ರಾಮ್ ಅಷ್ಟಿದೆ. ನೋಡಿ ಈ ರೀತಿಯಾಗಿ ಅಂದರೆ ಲವಂಗ ಹಾಕ್ಕೊಂಡು ನಂತರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ 50 ಗ್ರಾಮ್ ಅಷ್ಟು ಪೆಪ್ಪರ್, ಕಾಳು ಮೆಣಸು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಜಾಕಾಯಿ, ಇದನ್ನು ನಾನು ಪುಡಿ ಮಾಡಿ ಅಂದರೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಫುಲ್ ಒಂದು ಈ ಅಡಿಕೆ ಎಲ್ಲ ಇರುತ್ತಲ್ಲ, ಆ ರೀತಿಯಾಗಿರುತ್ತೆ ಜಾಕಾಯಿ. ಅದು ಕೂಡ ಮಿಸ್ ಮಾಡದೆ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲೇ ಒಂದು 2ರಿಂದ 3 ನಿಮಿಷ ನೀಟಾಗಿ ಇದನ್ನೆಲ್ಲ ಸ್ವಲ್ಪ ಎಲ್ಲ ಕ್ರಿಸ್ಪಿಯಾಗಿ ಬರಬೇಕು, ಅಂದರೆ ಪೌಡ್ರು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಲೋ ಮೀಡಿಯಂ ಫ್ಲೇಮಲ್ಲೇ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನಂತರ ಈ ರೀತಿಯಾಗಿ ಹುರ್ಕೊಂಡು ನೋಡಿ ಸ್ವಲ್ಪ ಘಮ ಬರುತ್ತೆ. ನಂತರ ಸೇಮ್ ಅದೇ ರೀತಿಯಾಗಿ ಅದೇ ಪಾತ್ರೆಯಲ್ಲಿ ಏನು ಧನಿಯಾ ಎಲ್ಲ ಹುರಿದಿಟ್ಟಿದ್ವಲ್ವ, ಅದೇ ಪಾತ್ರೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ತುಂಬ ಬಿಸಿ ಇದೆ ಅಲ್ವಾ, ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ನಾವು ಮಿಕ್ಸಿ ಜಾರಲ್ಲಿ ನಾವು ಹಾಕ್ಕೋಬಾರ್ದು. ಹಾಗಾಗಿ ಸ್ವಲ್ಪ ಒಂದು ಉಗುರು ಬೆಚ್ಚಗಿರುವಾಗ ನಾವು ಹಾಕ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಈಗ ನಾನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ, ಬೇಗ ತಣ್ಣಗಾಗಲಿ ಅಂತ. ಸ್ವಲ್ಪ ತಣ್ಣಗಾಗಲಿಕ್ಕೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಸ್ವಲ್ಪ ಉಗುರು ಬೆಚ್ಚಗಾದ ನಂತರ ನಾನು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಈಗ ನೋಡಿ, ಈಗ ಅರ್ಧದಷ್ಟು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಮೊದಲು ನೋಡಿ ಇಷ್ಟು ಹಾಕ್ಕೊಂಡು ಈಗ ಇದನ್ನು ಪೌಡ್ರ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಮನೆಯೆಲ್ಲ ಫುಲ್ ಘಮ ಘಮ ಅಂತ ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತಂದರೆ, ಇದ್ರ ಪೌಡ್ರು ಪರಿಮಳ ಈ ಮಸಾಲೆದು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕೆ ನೀವು ಹೊರಗಡೆಯಿಂದ ತಂದು ನೀವು ಪ್ಯಾಕೆಟ್ ಮಸಾಲನ ಇಷ್ಟೆಲ್ಲ ಕೊಟ್ಟು ತರ್ತೀರ, ಬಟ್ ಅದಷ್ಟು ಚೆನ್ನಾಗಿರಲ್ಲ. ಇದನ್ನು ನೀವು ತಿಂಗಳಗಟ್ಟಲೆ ಇಟ್ಟು ಕೂಡ ನೀವು ಯೂಸ್ ಮಾಡಿದರೂ ಕೂಡ ಅದೇ ಪರಿಮಳ, ಅದೇ ರುಚಿ ಕೊಡುತ್ತೆ. ಸೊ ಇದೇ ರೀತಿಯಾಗಿ ನಾನು ಉಳಿದಿರೋಂಥದ್ದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಈ ಮಸಾಲೆ ನಾನು ಎಲ್ಲ ರೈಸ್ ಐಟಮಲ್ಲಿ ನಾನು ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಹೆಚ್ಚಾಗಿ ನಾನು ಪಲಾವ್ ಮಸಾಲೆ ಅಂದರೆ ಪಲಾವ್ ಮಾಡ್ತಾ ಇರ್ತೀನಲ್ವ, ಇದನ್ನು ಲಾಸ್ಟಲ್ಲಿ ನಾನು ಗರಂ ಮಸಾಲ ಅಂತೆಲ್ಲ ಯೂಸ್ ಮಾಡ್ತೀನಲ್ವ, ಅದೇ ಮಸಾಲ ಇದು. ತುಂಬ ಜನ ನೀವು ಕೇಳಿದ್ರಿ ಗರಂ ಮಸಾಲ ಅಥವಾ ಪಲಾವ್ ಮಸಾಲ ರೆಸಿಪಿನ ತೋರಿಸಿ ಹಾಕಿ ಅಂತ. ಹಾಗಾಗಿ ನೀವು ಹೇಳಿದ್ದಕ್ಕೆ ನಾನು ಇದನ್ನು ವಿಡಿಯೋ ಮಾಡಿರಲಿಲ್ಲ, ನಿಮಗೋಸ್ಕರ ನಾನು ವಿಡಿಯೋ ಮಾಡಿಬಿಟ್ಟು ಈ ಥರ ತೋರಿಸಿದ್ದೀನಿ.
ನಿಮ್ಗೆಲ್ರಿಗೂ ಇದು ಇಷ್ಟ ಆಗುತ್ತೆ. ಮಿಸ್ ಮಾಡ್ದೆ ನೀವು ಮಾಡಿ ಈ ರೀತಿ ಮಾಡಿ ಏರ್‌ಟೈಟ್ ಬಾಕ್ಸಲ್ಲಿ ಹಾಕಿಬಿಟ್ಟು ತಿಂಗಳಗಟ್ಟಲೆ ಯೂಸ್ ಮಾಡಿ. ಇದು ಆರೋಗ್ಯಕರವಾದ ಒಂದು ಗರಂ ಮಸಾಲ ಅಂತ ಹೇಳ್ಬೋದು, ಪಲಾವ್ ಮಸಾಲ ಅಂತ. ಬಿರಿಯಾನಿ ಕೂಡ ಯೂಸ್ ಮಾಡ್ಬೋದು. ಇದೇನಂದರೆ ವೆಜ್ ನಾನ್ ವೆಜ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ವೆಜ್ಜಿಗೂ ಯೂಸ್ ಮಾಡ್ಬೋದು, ಹಾಗೆ ನಾನ್ ವೆಜ್ ರೆಸಿಪಿ ಕೂಡ ನೀವು ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡಿ. ನಿಜವಾಗ್ಲೂ ತುಂಬ ರುಚಿ ಕೊಡುತ್ತೆ. ಸೊ ನೋಡಿ, ಈ ರೀತಿಯಾಗಿ ನಾನು ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ರೀತಿಯಾಗಿ ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಬಿಸಿ ಇರುವಾಗಲೇ ನೀವು ಜಾರಲ್ಲಿ ಹಾಕಿ ಇಡಬೇಡಿ. ಸ್ವಲ್ಪ ತಣ್ಣಗಾಗದ ನಂತರ ನಾನು ಈಗ ಈ ರೀತಿಯಾಗಿ ಏರ್‌ಟೈಟ್ ಬಾಕ್ಸ್, ಗಾಜಿನ ಬಾಕ್ಸ್ ಇದು, ಯಾವುದೇ ಪ್ಲಾಸ್ಟಿಕ್ ಡಬ್ಬಿಲೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ರೀತಿ ಹಾಕಿ ನಾನು ಮುಚ್ಚಿಬಿಟ್ಟು ಇಟ್ಬಿಟ್ರೆ ತಿಂಗಳಗಟ್ಟಲೆ ಕೂಡ ನಾನು ಯೂಸ್ ಮಾಡ್ತೀನಿ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ತೀರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.